On December 5th, 2024, video number 2, we are continuing on learning selection group by. ಅಲ್ವಾ? Select group by aggregate function. ಹ್ಯಾಂಡ್ ಓವರ್ ಮಾಡಬೇಕಿತ್ತು, ಬಟ್ ತೊಂದರೆ ಇಲ್ಲ, ಹ್ಯಾಂಡ್ ಓವರ್ ಮಾಡೋಣ, ತೊಂದರೆ ಇಲ್ಲ. ಏನಾಗುತ್ತೆ, so there will be cases or scenarios where you need 1, 2, 3 conditions and above. And ಬರೀ SQL ಮಾಡಿಕೊಂಡು, ಆಯ್ತಾ, 1.5 ಲಕ್ಷ ಸಂಬಳ ತಗೋತಾರವ್ರು ಇದ್ದಾರೆ. ಐ ಹ್ಯಾವ್ ಸೀನ್ ಇಟ್ ಪರ್ಸನಲಿ, ನನ್ನ ಫ್ರೆಂಡ್ಸ್ ಇದ್ದಾರೆ. ಆಯ್ತಾ, ಬರೀ SQL ಸರ್ ಅವ್ರು ಮಾಡೋದು. ಹೌದು, ಬರೀ SQL ಅಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗಿರ್ತಾರ ಅವರು. ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ಬೇಕಾರೆ ಭಯಂಕರ. ಈಗ ನೀವೆಲ್ಲ ಸಿನಾರಿಯೋ ತಿಳ್ಕೊಳ್ಳಿ, ಯಾರ್ಯಾರಿಗೆ ಅನುಭವ ಬಂದಿದೆ ನಂಗೆ ಗೊತ್ತಿಲ್ಲ. ದಿನಕ್ಕೆ ಲಕ್ಷಾಂತರ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ, ಕರೆಕ್ಟ್? ನಾನು ಇದಕ್ ಮುಂಚೆ ಕತೆ ಹೇಳ್ಬೇಕಾರೆ ಪಾಸ್ಬುಕ್ ಪ್ರಿಂಟ್ ಮಾಡ್ಕೊಂಬರೋ ಕತೆ ಹೇಳುವ, ಬಟ್ ಈಗ ಪಾಸ್ಬುಕ್ ಇಲ್ಲ ಬಿಡಿ. ನೀವು ನಿಮ್ಮ ಮೊಬೈಲ್ ಅಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ತೆಗೆದ್ರೆ ಎಷ್ಟು ಬೇಗ ಬರುತ್ತಲ್ವಾ. ಅಂಡ್ ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ, ಅಲ್ಲಿ ಬೇರೆಯವ್ರದ್ದು ಬರಲ್ಲ, ಬೇರೆಯವ್ರದ್ದು ಟ್ರಾನ್ಸಾಕ್ಷನ್ ಬರಲ್ಲ. ಯಾಕೆ ಬರಲ್ಲ? ಬರ್ಬೇಕಲ್ವಾ, ಎಲ್ಲಾನು ಒಂದೇ ಟೇಬಲ್ ಅಲ್ಲೇ ತಾನೇ ಅದು. ಸೊ ಈ ತರ ಪ್ರಶ್ನೆ. ಅಂಡ್ ಎಕ್ಸಾಮ್ ಅಲ್ಲಿ ಯಾವತ್ತಾರು ನಿಮ್ಗೆ ಡೌಟ್ ಬಂದಿದೆಯಾ? ಏನ್ ಡೌಟ್ ಸರ್? ನನ್ ಮಾರ್ಕ್ಸ್ ಬೇರೆಯವ್ನಿಗೆ, ಬೇರೆಯವ್ರ ಮಾರ್ಕ್ಸ್ ನನಗ್ ಬಂದ್ಬಿಟ್ಟಿದ್ರೆ, ನನ್ಗೆ ಈ ತರ ಒಂದು ಅನುಮಾನ ಬಂದಿತ್ತು ಅನ್ಸುತ್ತೆ. ಅವಾಗ ಇನ್ನು SQL ಗೊತ್ತಿರಲಿಲ್ಲ. ಆಯ್ತಾ, ನಿಜವಾಗ್ಲೂ ಹೇಳ್ತೀನಿ, ನಾನು ಸುಳ್ಳು ಹೇಳ್ತಾರೆ. ನನ್ ಮಾರ್ಕ್ಸ್ ಬೇರೆಯವ್ನಿಗೆ ಹೋಗ್ಬಿಟ್ಟಿದ್ರೆ ಅಂತ ಅಂದ್ರೆ ಕನ್ನಡ 99 ಬಂದಿತ್ತು, ಇದು ನಂದೆ. ಇಂಗ್ಲಿಷ್ ನಂದು 65 ಬಂದ್ಬಿಟ್ಟಿದೆ. ನನ್ಗೊಂದು ಅನುಮಾನ, ಇದು ಬೇರೆ ಯಾರ್ದು ಮಾರ್ಕ್ಸ್ ನನಗ್ ಬಂದ್ಬಿಟ್ಟಿದೆ ಅಂತ. ತಪ್ಪ ಎಂಟ್ರಿ ಆಗಿದ್ರೆ ಬರುತ್ತೆ ಹಂಗೆ, ಬಟ್ ಕನ್ನಡ ನಂದಾದ್ಮೇಲೆ ಇಂಗ್ಲಿಷು ನಂದಲ್ವ, ಈ ತರ ಅನುಮಾನ ಯಾರಿಗಾರು ಬಂದಿತ್ತ? ನಾನೇ ಸ್ವಲ್ಪ ವಿಚಿತ್ರ ಅನ್ಸುತ್ತೆ, ನನಗ್ ಬಂದಿತ್ತು. ಕನ್ನಡ ಮಾರ್ಕ್ಸ್ ನಂದು, ಇಂಗ್ಲಿಷ್ ಇನ್ ಯಾರ್ದೋ ಕೊಟ್ಬಿಟ್ಟವ್ರೆ. ಮ್ಯಾಥ್ಸ್ ನಂದು, ಮ್ಯಾಥ್ಸ್ 95 ಬಂದು. ಸೈನ್ಸ್ ನಂದು 88 ಬಂದು. ಇಂಗ್ಲಿಷ್ ಅಲ್ಲ, ಹಿಂದಿ ವಾಸ್ ಗುಡ್, ಓಕೆ, ಎಲ್ಲೋ ಒಂದು 72. ಇದೆಲ್ಲ 10th ಹೇಳ್ತಾ ಇದ್ದೀನಿ, PUC ಕೇಳ್ಬಿಡಿ. PUC ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರ. ಗಾಬರಿ ಆಗೋದೇನಿಲ್ಲ. ಸೈನ್ಸ್, ಸೋಷಿಯಲ್ ಒಂದು 68 ಜನ ಬಂದಿತ್ತು, ಪರವಾಗಿಲ್ಲ, ಒಂಚೂರು ಚೆನ್ನಾಗಿ ಬಂದ್ಬಿಟ್ಟು ಇದೊಂದು ಅನುಮಾನ ಬಂದ್ಬಿಟ್ಟಿತ್ತು, ಯಾವ್ದು ಇದು ನನ್ ಮಾರ್ಕ್ಸ್ ಹಾಕಿಲ್ಲ. ಇಂಜಿನಿಯರಿಂಗ್ ಬಂದು 5th ಸೆಮಿಸ್ಟರ್ ಬಂದ ಮೇಲೆ ಓ ಈ ತರ ಎಂಟ್ರಿ ತಪ್ಪಾಗಿದ್ರೆ ತಪ್ಪಾಗುತ್ತೆ ಹೊರತು ಒಂದೊಂದ್ ಮಾರ್ಕ್ಸ್ ಒಬ್ಬೊಬ್ಬರದ್ದು ಬರಕ್ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಈ ತರ ಒಂದು ಅನುಮಾನ ಬಂದಿತ್ತು ನನಗೆ. ಒಂದು, ಕೆಲವರು ಸಾರ್ SQL ಅಲ್ಲಿ ಲೈಫ್ ಇದೆಯಾ, SQL ಅಲ್ಲಿ ಕೆರಿಯರ್ ಇದೆಯಾ ಅಂದ್ರೆ, ನೋಡ್ರಪ್ಪ, ನಾನ್ ನೋಡಿರೋ ಮಟ್ಟಿಗೆ 1.5 ಲಕ್ಷದಿಂದ 2 ಲಕ್ಷ, ಅಂದ್ರೆ ಪೊಸಿಷನ್ ಚೇಂಜ್ ಮಾಡ್ತಾ ಇರ್ತಾರೆ, ದಟ್ಸ್ ಅ ಡಿಫರೆಂಟ್ ಸ್ಟೋರಿ. ಅವ್ನಿಗೆ ಈಗ ಹೆಚ್ಚು ಕಡಿಮೆ ನನ್ನಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಫ್ರೆಂಡ್ ಅವನು ಮೊನ್ನೆ ಕೇಳಿದಾಗ 1.5 ಅಂತ, ನಿಜಾನ ಸುಳ್ಳು ಗೊತ್ತಿಲ್ಲ, ಬಟ್ 1.5ಗಿಂತ ಜಾಸ್ತಿ ಅಂತೂ ಇದೆಯಪ್ಪ. ಆಯ್ತಾ, ಅದು ಕಮ್ಮಿ ಅನ್ಸಿದ್ರೆ ಆಮೇಲೆ ಯೋಚನೆ ಮಾಡೋಣ. ಬಟ್ SQL ನಾನು ರೀಸೆಂಟ್ ಆಗಿ ಒಂದು ಯಾವ್ದೋ SQL ನೋಡಿದೆ, 120 ಲೈನ್ ಏನೋ ಬರ್ದಿದ್ದವನು. ಯಪ್ಪ, ಅಷ್ಟೊಂದು ಏನಪ್ಪ ಇದೆಯಾ ಅಂದೆ. ಇಲ್ಲಪ್ಪ, ಅಷ್ಟೊಂದು ಕಾಂಪ್ಲೆಕ್ಸ್ ಇದೆ ಡೇಟಾ ಅಂದ. ಸರಿ ಕಣಪ್ಪ, ಬ್ಯಾಂಕಿಂಗ್ ಸೆಕ್ಟರ್ ಲೆವೆಲ್ ಬೇಕಾಗಿದೆ, ಸುಮ್ಮನೆ ದೊಡ್ಡ ದೊಡ್ಡ ಅಪ್ಲಿಕೇಶನ್ಸ್ ಅಲ್ಲೆಲ್ಲ ಬರುತ್ತೆ. ಸರ್ ಹಂಗಾರೆ ಇದೇನು ಇಲ್ವಾ? ಇದು ಸಾಕು, ಕಲ್ತ್ಕೊಳ್ಳಿ. ಹೋಗ್ತಾ ಹೋಗ್ತಾ ನಿಮ್ಗೆ ಇಂಟ್ರೆಸ್ಟ್ ಬಂದಿದೆ, ಸರ್ ನಂಗೆ ಯಾಕೋ ಡೇಟಾ ತುಂಬಾ ಇಷ್ಟ ಆಗ್ತಾ ಸರ್, ಅಡ್ವಾನ್ಸ್ ಲೆವೆಲಲ್ಲಿ ಕಲ್ತ್ಕೊಂಡು ಹೋಗಿ, ಓಕೆನಾ? ಸೊ ಎನಿಹೌ ವಿ ಆರ್ ಹಿಯರ್. ಸೊ ಲಾಸ್ಟ್ ಒಂದು ಏನು ಹೇಳ್ಬಿಡ್ತೀನಿ ಅಂದ್ರೆ, ನನ್ಗೊಂದು 3-4 ಕಂಡೀಷನ್ ಇದೆ, ಒಂದೊಂದೇ ಕತೆ ಹೇಳ್ಕೊಂಡು ಆ ಕಥೆನ ಡೆವಲಪ್ ಮಾಡ್ತಾ ಹೋಗ್ತೀನಿ. ಸೊ ಇಟ್ಸ್ ಬೇಸಿಕಲಿ ಆನ್ ಅವರ್ ಫೇವರೆಟ್ ಸಿಟಿ ಟೇಬಲ್. ಸೊ MySQL ಮೋಸ್ಟ್ಲಿ ಇಲ್ಲೇ ರೂಟ್ ಯೂಸ್ ವರ್ಲ್ಡ್, ಓಕೆನಾ? ಓಕೆ. ಸೊ ಈಗ ನನಗೆ ಗೊತ್ತಿರಂಗೆ ಫಸ್ಟ್ ಯಾವುದು ಇದನ್ನ ಟೈಪ್ ಮಾಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ. ಇದನ್ನ ಯಾವತ್ತು ಸುಮ್ಮನೆ ಟೈಪ್ ಮಾಡ್ಬೇಡಿ, ಕೌಂಟ್ ಸ್ಟಾರ್ ಹಾಕಿ. ಫಸ್ಟ್ ಎಷ್ಟು ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಆಮೇಲೆ ಹಾಕಿ. ಸುಮ್ಮನೆ ಹಾಕ್ಬಿಟ್ರೆ ಆಮೇಲೆ ದಿನವಿಡೀ ಓಡುತ್ತೆ ಆಮೇಲೆ, ಆಯ್ತಾ? ಹಂಗೆಲ್ಲ ಮಾಡಕ್ ಹೋಗ್ಬಿಡಿ. ಸೊ ಈಗ ಕತೆ ಏನಪ್ಪಾ ಅಂದ್ರೆ,
ಆಸ್ ಯೂಶುವಲ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ. ಇದು ರೆಗ್ಯುಲರ್ ಸ್ಟೋರಿ, ನಮ್ಗೆ ಗೊತ್ತಿರೋದು ಇದು. ಈಗೇನ್ ಕತೆ ಅಂದ್ರೆ ನಿಮಗೆ ಕಂಡೀಷನ್ ಇದೆ. ಏನಪ್ಪ? ವೇರ್ ಕಂಟ್ರಿ ಕೋಡ್ ಇಸ್ ಈಕ್ವಲ್ ಟು IND. ಓಕೆ, ಇದು ಮೊದಲನೇ ಕಂಡೀಷನ್. ಸರಿ, ಬಂತು 341. ನಂಗೆ ಇನ್ನೊಂದು ಕಂಡೀಷನ್ ಇದೆ. ಏನದು? ಆ್ಯಂಡ್ ಡಿಸ್ಟ್ರಿಕ್ಟ್ ಇಸ್ ಈಕ್ವಲ್ ಟು ಕರ್ನಾಟಕ. ಓಕೆ, ಇದು ಒಂದು ಕಂಡೀಷನ್ ಹಾಕ್ಬಾರ್ದು. ಬಂತು. ಆ್ಯಂಡ್ ನಂಗೆ ಇನ್ನೊಂದು ಕಂಡೀಷನ್. ಏನಪ್ಪ ಅದು? ಪಾಪ್ಯುಲೇಷನ್ ಗ್ರೇಟರ್ ದ್ಯಾನ್ 10 lakhs. ಇದು 10, 0, 3 0. 10 ಅನ್ನೋ ಸ್ವಲ್ಪ ವೀಕ್ ಮ್ಯಾಥ್ಸ್ ಅಲ್ಲಿ ಹೇಳಿದ. ಈ ಸೊನ್ನೆಗಳು ಬಂದ್ಬಿಟ್ರೆ ಭಾರಿ ಕನ್ಫ್ಯೂಷನ್. ಒಂದೇ ಇರೋದು. ಕರೆಕ್ಟಾಗಿ ಟೈಪ್ ಮಾಡಿದ್ರೆ 6,48,000 ಒಂದೇ ಇರೋದು. ಆಯ್ತಾ? ಕರ್ನಾಟಕದಲ್ಲಿ 10 ಲಕ್ಷ, ಅದೇ ಇದು ತುಂಬಾ ಹಳೆ ಡೇಟಾ. ಇದನ್ನೇ ಇದು ರಿಯಲ್ ಅನ್ಕೊಂಬಿಟ್ಟಿದೆ, ಸ್ಯಾಂಪಲ್ ಡೇಟಾ ಅಷ್ಟೇ ಇದು. ನನಗೆ ಇನ್ನೊಂದೇನು ಅಂದ್ರೆ ಲೆಸ್ ದ್ಯಾನ್ 1 lakh. ಲೆಸ್ ದ್ಯಾನ್ 1 lakh. ಓಕೆನಾ? ಓಕೆ, ಈಗ ಈ ತರ ಬಂತು. ಹೊಸಪೇಟೆ ಅಂಡ್ ಹಾಸನ ಲೆಸ್ ದ್ಯಾನ್ 1 lakh. ಈಗ ನೀವು ಕಂಡೀಷನ್ ಹೆಂಗ್ ಬರೀತೀರಾ ಅನ್ನೋದ್ರ ಮೇಲೆ ಔಟ್ಪುಟ್ ನಿರ್ಧಾರವಾಗುತ್ತೆ ಹೊರತು ನೀನು ಲ್ಯಾಂಡ್ ಆರ್ ಮೇಲೆ ತುಂಬಾ ವ್ಯತ್ಯಾಸ ಆಗುತ್ತೆ. ಸೊ ಸ್ವಲ್ಪ ಉಲ್ಟಾ ಮಾಡ್ಕೊಂಡು ಹೋಗೋಣ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ ವೇರ್ ಪಾಪ್ಯುಲೇಷನ್ ಈಸ್ ಲೆಸ್ ದ್ಯಾನ್ 1 lakh, 100,000. ಫಸ್ಟ್ ಪಾಪ್ಯುಲೇಷನ್ ಮೇಲೆ ಬೀಳುತ್ತೆ. ಔಟ್ಪುಟ್ ಒಂದೇ ಅನ್ಸ್ಬೋದು ನಿಮ್ಗೆ, ಬಟ್ ದೇರ್ ಇಸ್ ಎ ಡಿಫ್ರೆನ್ಸ್. ಆಯ್ತಾ? ಓಕೆ ಓಕೆ, ಕಾವ್ಯ ಕಾವ್ಯ ಏನಿಲ್ಲಪ್ಪ, ಐ ವಾಸ್ ಜಸ್ಟ್ ಎಕ್ಸ್ಪ್ಲೇನಿಂಗ್ 2-3 ಕಂಡೀಷನ್ ಬರೆಯೋದು ಹೆಂಗೆ ಅಂತ. ಕೇಳಿಸ್ತದೆ ಕಾವ್ಯ? ಸೊ ಏನ್ ಮಾಡಿದೆ ನಾನು? ಒಂದೊಂದೇ ಇಂಪ್ರೂವ್ ಮಾಡಿದೆ. ರೆಕಾರ್ಡ್ ಆಗಿದೆ. ಫಸ್ಟ್ ಇಂಡಿಯಾ ಹಾಕಿದೆ, ಆಮೇಲೆ ಡಿಸ್ಟ್ರಿಕ್ಟ್ ಹಾಕಿದೆ, ಆಮೇಲೆ ಪಾಪ್ಯುಲೇಷನ್ ಹಾಕಿದ್ದೀನಿ. ಈಗ ನಾನು ಸ್ವಲ್ಪ ಉಲ್ಟಾ ಬರೀತಾ ಹೋಗ್ತಾ ಇದ್ದೀನಿ. ಓಕೆ, ಓಕೆನಾ? ಈಗ ನಾನು ಫಸ್ಟ್ ಪಾಪ್ಯುಲೇಷನ್ ಮೇಲೆ ಹಾಕ್ತೆ. ಅಂಡ್ ಡೋಂಟ್ ಫರ್ಗೆಟ್ ನಮ್ಮ ಬೇಸಿಕ್ಸ್. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ, ಇದನ್ನ ಯಾವಾಗಲೂ ಆಲ್ ಟೈಮ್ ಫೇವ್ರೇಟ್ ಅಲ್ಲಿ ಇಟ್ಕೊಂಡ್ಬಿಡಿ. ಅಟ್ಲೀಸ್ಟ್ ಇಷ್ಟಿನಾದ್ರೂ ನಿಮ್ಗೆ ಗೊತ್ತಿರಬೇಕು. 4,079 ಬರುತ್ತೆ. ದಟ್ ವಿ ನೋ. ಅದ್ರಲ್ಲಿ ಕಂಡೀಷನ್ ಏನಾಯ್ತು? ಸೊ ವೇರಲ್ಲಿ 3-4 ಕಂಡೀಷನ್ ಬರ್ದಿರೋದು ನಾನು ನೆಕ್ಸ್ಟ್ ಟೈಮ್ ಬರ್ಕೊಂಡಿದ್ದೀನಿ ಅಷ್ಟೇ. ಬೇಕು ನಿಮ್ಗೆ ಬರ್ಕೊಳ್ಳಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ ಸಿಟಿ ವೇರ್ ಪಾಪ್ಯುಲೇಷನ್ ಲೆಸ್ ದ್ಯಾನ್ 1 lakh. ಈಗ 4,079 ಅಲ್ಲಿ ನಿಮ್ಗೆ ಎಷ್ಟು ಜನ ಬರ್ತಾರಪ್ಪ? 517 ಬರ್ತಾರೆ. ಅದರಲ್ಲಿ ನಂಗೆ ಇನ್ನೊಂದು ಕಂಡೀಷನ್ ಏನು ಅಂದ್ರೆ ಆ್ಯಂಡ್ ಕಂಟ್ರಿ ಕೋಡ್ ಇಸ್ ಈಕ್ವಲ್ ಟು USA. USA ಆರ್ ಇಂಡಿಯಾ ಬೇಕು ನನಗೆ. USA ಆರ್ ಇಂಡಿಯಾ. USA ಆರ್ ಇಂಡಿಯಾ. ಸೊ ಲೆಸ್ ದ್ಯಾನ್ 1 lakh ಇರಬೇಕು. ಆ್ಯಂಡ್ ಇದರಲ್ಲೇ 2 ಕಂಡೀಷನ್ ಇದೆ. USA ಆರ್ ಇಂಡಿಯಾ ಆದ್ರೆ 2 ಬೇಕಾ ನಿಮ್ಗೆ? ಅದು ನೀವು ಡಿಸೈಡ್ ಮಾಡ್ಕೋಬೇಕು. ಯಾವಾಗ ಇದ್ರ ಮಧ್ಯೆ ಒಂದು ಕಂಡೀಷನ್ ಬರುತ್ತೋ ಇಲ್ಲಿ ಬರುತ್ತೆ ಆರ್ ಈ ತರ.
ಇದೆಲ್ಲ ನೀವು ಹೆಂಗ್ ಬರೀತೀರಾ, ಹೆಂಗ್ ಯೋಚನೆ ಮಾಡ್ತೀರಾ ಅನ್ನೋದು ಹೋಗ್ತಾ ಇರುತ್ತೆ. USA ಆರ್ ಇಂಡಿಯಾ ಹಿಂಗೂ ಬರಿಬೋದು. 60 ನೋಡಿ. ನೀವು ಪ್ರತಿ ಸತಿ ಔಟ್ಪುಟ್ ಬಂದಾಗ ನೋಡ್ಬೇಕು. ನಾನು ಬರೀ ಸಿನಾರಿಯೋ ಹೇಳ್ತಾ ಇದ್ದೀನಿ ಅಷ್ಟೇ. ಹಿಂಗೂ ಬರಿಬೋದು. ಎರಡರಲ್ಲಿ ಯಾವ್ದಾದ್ರು ಬೇಕು ಅಂತ ಡಿಸೈಡ್ ಆದ್ಮೇಲೆ ನಮ್ಗೆ ಹಳೆಯ ಕತೆ ಗೊತ್ತಲ್ಲ, ಹೆಂಗೆ ಕಂಟ್ರಿ ಕೋಡ್ ಈಕ್ವಲ್ ಬದಲು ಇನ್ ರೌಂಡ್ ಬ್ರಾಕೆಟ್ ಬರೆದು USA, ಇಂಡಿಯಾ ಹಿಂಗೂ ಬರಿಬೋದು. ಆಯ್ತಾ? ನೀವು ಹೋಗ್ತಾ 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 ಹೆಂಗೆ ನೀವು ಸಿಂಟ್ಯಾಕ್ಸ್ ಅರ್ಥ ಮಾಡ್ಕೋತೀರಾ ಅದ್ರ ಮೇಲೆ ಹೋಗ್ತಾರೆ. ಸೇಮ್ ಅದೇ ರಿಸಲ್ಟ್ ಏನು. ಈಗ ನಾನು ಇಲ್ಲಿ ಆರ್ ಬರೆದ್ರೆ ಇದರ ಅರ್ಥ ಏನು? 1,00,000ಕ್ಕಿಂತ ಕಡಿಮೆ ಇರಬೇಕು ಅಥವಾ ಅವ್ರ ಕಂಟ್ರಿ ಇಂಡಿಯಾ ಅಥವಾ USA ಆಗಿರ್ಬೇಕು. ಎರಡರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೂ ನಿಮ್ಗೆ ಔಟ್ಪುಟ್ ಬಂದ್ಬಿಡುತ್ತೆ, ವಿಚ್ ಇಸ್ 1072. ಆಸ್ ಅಂಡ್ ವೆನ್ ಯು ಪ್ರೋಗ್ರೆಸ್ ಯು ವಿಲ್ ಸ್ಟಾರ್ಟ್ ನೋಯಿಂಗ್ ದಿಸ್. ಓಕೆನಾ? ಯಾರಿಗಾದ್ರೂ ಡೌಟ್ ಇದೆಯಾ? ಅರ್ಥ ಆಯ್ತು ಅನ್ಕೋತೀನಿ. ಸೊ ವಿತ್ ದಿಸ್ ಐ ವಿಲ್ ಬಿ ಸ್ಟಾಪಿಂಗ್. ಆ್ಯಂಡ್ ಮತ್ತೆ ಆರು ಕಂಡೀಷನ್ ನೀವು ಕಾಂಪ್ಲೆಕ್ಸಿಟಿ ಬೆಳೆಸ್ತಾ ಬೆಳೆಸ್ತಾ ಹೋಗ್ತಾ ಹೋಗ್ತಾ ಯು ಸ್ಟಾರ್ಟ್ ಲರ್ನಿಂಗ್. ವಿತ್ ದಿಸ್ ಐ ವಿಲ್ ಬಿ ಸ್ಟಾಪಿಂಗ್ ದಿ ವಿಡಿಯೋ ಆನ್ ಥರ್ಸ್ಡೇ, December 5th. ಸ್ಕ್ರೀನ್ ಶೇರಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತಾ ಇದ್ದೀನಿ.